ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ವಿಷಯ ಏನಂದರೆ, ಈಗಾಗಲೇ ನಮ್ಮ ಜೀವನವನ್ನು ಒಂದು ಪುಸ್ತಕದ ರೂಪದಲ್ಲಿ ಮಾಡ್ಕೊಳ್ಬೇಕು. ಯಾಕಂತ ಕೇಳಿದ್ರೆ, ಪ್ರತಿಯೊಬ್ಬರ ಜೀವನದ್ದು ಒಂದೊಂದು ಪುಸ್ತಕವಾಗಿರ್ತದೆ. ಆ ಪುಸ್ತಕದಲ್ಲಿ ನಾವು ಬೆಳಿಗ್ಗೆ ಎದ್ದರೆ ಯಾವ ಪಾಠವನ್ನು ಓದಬೇಕು, ಮತ್ತು ದಿನಕ್ಕೆ ಯಾವ ಪಾಠವನ್ನು ಓದಬೇಕು, ಮತ್ತು ವಾರಕ್ಕೆ ಯಾವ ಪಾಠವನ್ನು ಓದಬೇಕು, ಮತ್ತು ತಿಂಗಳಿಗೆ ಒಂದು ಯಾವ ಪಾಠವನ್ನು ಓದಬೇಕು, ಮತ್ತೇನೆಂದರೆ ವರ್ಷಕ್ಕೆ ಯಾವ ಪಾಠವನ್ನು ಓದಬೇಕು ಹೇಳಿ ಅದರಲ್ಲಿ ನಾವು ಬರವಣಿಗೆಯಲ್ಲಿ ನಮ್ಮದೇ ಒಂದು ಬರ್ಕೊಳ್ಬೇಕು. ಯಾಕಂತ ಕೇಳಿದ್ರೆ, ನಂಗೆ ಮೊನ್ನೆಗೆ ಒಬ್ಬರು ಸಿಕ್ಕಿದ್ರು. ಏನಪ್ಪ ನೀನು ಈಗ ದೊಡ್ಡ ಮನುಷ್ಯ ಆಗೋಗ್ಬಿಟ್ಟಿದೆ, ನೀನು ಯಾರು ನಮ್ಮ ಹತ್ರ ಮಾತೇ ಆಡಿಸೋದಿಲ್ಲ ಅಂತ ಹೇಳಿದ್ರು ಅವರು. ನಾನು ಯಾಕೆ ಮಾತಾಡಬೇಕು? ಯಾಕಂತ ಕೇಳಿದ್ರೆ, ಈಗ ನಾವು ಪುಸ್ತಕನೇ ಬೇರೆ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ನಮ್ಮದೇ ಪುಸ್ತಕ ನಾವೇ ಬರ್ಕೊಂಡಿದ್ದೀವಿ. ನಮ್ಗೆ ಯಾವ ಥರ ಬೇಕೋ ಆ ಪಾಠವನ್ನು ದಿನನಿತ್ಯ ಪಾಠ ಓದುವಂಥದ್ದು ಕರ್ತವ್ಯಗಳು ಅದನ್ನೆಲ್ಲ ಮಾಡಿದ್ದೀವಿ. ನಾವೆಲ್ಲ ಯೂಸ್ ಇಲ್ಲದಿದ್ದ ಪುಸ್ತಕ ಎಲ್ಲ ನಾವು ಓದ್ತಾ ಇಲ್ಲ ಇವಾಗ, ಅದೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀವಿ. ನಿಮ್ಗೇನಾದರೂ ಆ ಪಾಠದಲ್ಲಿ ಒಳಗೆ ನಮ್ಮ ಪುಸ್ತಕದಲ್ಲಿ ಸೇರಿಸ್ಕೊಂಡು ಹೋಗಿದ್ರೆ ನಾನೇ ನಿಮ್ಗೆ ಕರಿತೇನೆ ಅಂತ ಹೇಳಿದೆ. ಆಯಿತು. ನಂತರ ಪ್ರತಿಯೊಬ್ಬರು ಏನು ಮಾಡಬೇಕು ಕೇಳಿದ್ರೆ, ಅವ್ರದ್ದೇ ಆದಂತಹ ಪುಸ್ತಕವನ್ನು ಮಾಡ್ಕೊಳ್ಬೇಕು. ಮತ್ತೇನೆಂದರೆ, ಆ ಪುಸ್ತಕದಲ್ಲಿ ಬೇರೆಯವರು ಬರವಣಿಗೆ ಮಾಡುವಂತೆ ನೀವು ಮಾಡ್ಕೊಳ್ಬಾರ್ದು. ನಿಮ್ಮ ಜೀವನದ ಒಂದು ಇದನ್ನು ನೀವೇ ಬರವಣಿಗೆ ಮಾಡ್ಕೊಳ್ಬೇಕು. ಮತ್ತು ಬೇರೆಯವ್ರು ಓದುವಂಥದ್ದಾಗಿರಬಾರ್ದು ಆ ಪುಸ್ತಕದಲ್ಲಿ. ಮತ್ತೇನಂತ ಕೇಳಿದ್ರೆ, ಆ ಪುಸ್ತಕದಲ್ಲಿ ಬೇರೆಯವ್ರು ಓದುವಂಥದ್ದಾಗಿರ್ಬಾರ್ದು, ಮತ್ತು ಯಾರೂ ಗೀಚುವಂಥದ್ದು ಆಗಿರಬಾರ್ದು. ಮತ್ತೇನಂದರೆ, ನಾವು ಕೂಡ ಬೇರೆಯವರ ಜೀವನದಲ್ಲಿ ಸುಮ್ಮನೆ ಅವ್ರ ಜೀವನದಲ್ಲಿ ಹೋಗಿ ನಾವು ಕೂಡ ಆ ಪುಸ್ತಕದಲ್ಲಿ ಗೀಚುವಂಥ ಕೆಲಸವನ್ನು ಮಾಡಬಾರ್ದು. ನಮ್ಮದೇ ಆದಂಥ ಜೀವನದಲ್ಲಿ ನಮ್ಮದೇ ಆದಂಥ ಪುಸ್ತಕವನ್ನು ಮಾಡ್ಕೊಳ್ಬೇಕು. ಮತ್ತು ಜೀವನ ಏನಂದರೆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದಂಥ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಆಗಿರೋದ್ರಿಂದ ಒಂದು ಜೀವನ ನಮಗೆ ಅಮೂಲ್ಯವಾಗಿರ್ತದೆ. ಅದನ್ನು ನಾವು ಪುಸ್ತಕ ರೂಪದಲ್ಲಿ ಮಾಡಿ ಅದನ್ನು ನಾವು ಪ್ರತಿಯೊಂದು ದಿನ ನಮ್ಮ ಕರ್ತವ್ಯಗಳು ಏನು ಅದನ್ನು ನಾವು ಬರ್ಕೊಂಡು ದಿನದ ಕರ್ತವ್ಯ ಏನು, ವಾರದ ಕರ್ತವ್ಯಗಳು ಏನು, ಕರ್ತವ್ಯದಿಂದ ಇದು ಮಾಡಬೇಕು. ಯಾಕಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಅರ್ಜುನನಿಗೆ ಹೇಳೋ ಮಾತು ಕರ್ತವ್ಯದ ವಿಷಯನೇ ಮಾತಾಡಿದ್ದ. ಆದರೆ ಒಳ್ಳೆ ಕರ್ತವ್ಯ ಮಾಡಿದ್ರೆ ಒಳ್ಳೆ ಫಲ ಸಿಗ್ತದೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಸಿಗ್ತದೆ. ಅದು ನಿಮ್ಮ ಪುಸ್ತಕದ ಮೇಲೆ ಅನ್ವಯಿಸ್ತಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಳ್ಳೆಯ ಪುಸ್ತಕವನ್ನು ಮಾಡಿ ಜೀವನದಲ್ಲಿ ಬೇರೆಯವ್ರಿಗೆ ಯಾರಿಗೂ ಅದಕ್ಕೆ ಬರೋದಕ್ಕೆ ಯಾವುದು ಇದು ಕೊಡಬೇಡಿ, ಮತ್ತು ಓದೋದಕ್ಕೂ ಕೊಡಬೇಡಿ. ಯಾರ್ದು ಕಪ್ಪು ಚುಕ್ಕೆ ಬೀಳದಿದ್ದಂಗೆ ತಾವು ನೋಡ್ಕೊಂಡ್ರೆ ನಿಮ್ಮ ಜೀವನ ಎಲ್ಲರ ಜೀವನವೂ ಸುಗಮವಾಗಿ ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.